ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ. ಸೊ ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಾ, ಇದು ಮೈಸೂರು ರೋಡು. ನಾವು ಇಲ್ಲಿಂದ ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬೆಂಗಳೂರು ಬಿಡ್ತೀವಿ. ಇನ್ನೊಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನ ರೀಚ್ ಆಗ್ತೀವಿ. ಸೊ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್ ಫಾರ್ ದ ಮೋರ್ ಅಪ್ಡೇಟ್ಸ್. ಸರ್ ದುಂಡಗೆ ಆಯ್ತಾ? ದುಂಡಗೆ ನೋಡ್ಬೇಕು ಹಿಂಗೆ ದಪ್ಪ ಚೆನ್ನಾಗಿದೆ. ಆದರೆ ಮದ್ದೂರಾಗಿ ತಿಂತಿಲ್ಲ, ಚನ್ನರಾಯಪಟ್ಟಣ ತಿಂತಾಯಿದ್ದೀವಿ. ಕೆಲಸ ಇವಾಗ ಚನ್ನರಾಯಪಟ್ಟಣದಲ್ಲಿ ನಿಂತಿದ್ದೀವಿ. ಸೊ ಬಸ್ಸಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಮೈಸೂರು, ಇನ್ನೊಂದು ಗಂಟೆನ ಒಂದೂವರೆ ಗಂಟೆ, 80 ಕಿಲೋಮೀಟರು. ಸೊ ಹಾಗೆ ತೋರಿಸೋದಂತಲ್ಲಿ ಕಾಫಿ ನಿಲ್ಲಿಸಿದ್ದಾರೆ. ನಾವು ಕಾಫಿ ಕುಡಿಯೋ ಬದಲು ಮಾದೂರೊಳಗೆ ಸೇರ್ತಾರೆ. Music is my therapy, dancing is my medicine, lifting every part of me. So don't tell me you want me, just because you're lonely, just because you saw me at the party. Bring my homies, we can take it slowly, we can take it slow. So don't tell me you want me, just because you're lonely, just because you saw me at the party. Bring my homies, we can take it slowly, we can take it slow. Because music is my therapy, therapy, therapy. Music is my therapy, therapy, therapy. Music is my therapy, therapy, therapy. Music is my therapy, therapy. So don't tell me you want me, just because you're lonely, just because you saw me at the party. With my homies, we can take it slowly, we can take it slow. ಸ್ನೇಹಿತರೆ, ಇವಾಗ ನಾವು CBT ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಮೈಸೂರಲ್ಲಿ. ಸೊ ಮೈಸೂರಿಂದ ನಾವು ಇವಾಗ ಹೊರಟಿರೋ ಚಾಮುಂಡಿ ಬೆಟ್ಟ ಕಡೆ. ನಾನು ಮತ್ತು ನನ್ನ ಗೆಳೆಯ ಹೊರಟಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ಏನಂತಾರೆ ಬಸ್ಗಳು ಎಲ್ಲಿ ಸಿಗುತ್ತೆ ಏನು ಅನ್ನೋದನ್ನು, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಇಲ್ಲಿಂದ 15-18 ಕಿಲೋಮೀಟ್ರ್ ಏನಂತಾರೆ ಡಿಸ್ಟೆನ್ಸ್ ಕವರ್ ಮಾಡಬೇಕು ನಾವು ಚಾಮುಂಡಿ ಬೆಟ್ಟಕ್ಕೆ. ಸೊ ಇವಾಗ ಆಷಾಢ ಆಗಿರೋ ಕಾರಣ ಯಾವುದೇ ಥರದ ಪ್ರೈವೇಟ್ ವೆಹಿಕಲ್ಸ್ ಸ್ಟಿಲ್ ಇನ್ನೂ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಅಲೌಡ್ ಇಲ್ಲ. ಸೊ ಅಲೌಡ್ ಇಲ್ಲದೆ ಇರೋ ಕಾರಣ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಆಪ್ತ ಮಿತ್ರ ಏನಾದ್ರು ಹೇಳ್ಬೇಕೇನಪ್ಪ? ಕೀಪ್ ವಾಚಿಂಗ್. ಅವ್ರು ಕೀಪ್ ವಾಚಿಂಗ್ ಮಾಡ್ತಾರಪ್ಪ, ಅದನ್ನು ಬಿಟ್ಟು ಬೇರೆ ಏನಾದರೂ ಹೇಳ್ಬೇಕಾ? ಬೆಟ್ಟಕ್ಕೆ ಹೆಂಗೆ ಮೈಸೂರು ಎಕ್ಸ್ಪೀರಿಯೆನ್ಸ್ ಏನಿತ್ತು, ಹೆಂಗಿತ್ತು ಬಸ್ಸಲ್ಲಿ ಬಂದಿದ್ದು? ಚಳಿ ಬಿಸಿ ಹೆಂಗಿತ್ತು, ಏನು ಕತೆ? ಇಲ್ಲ ಮೈಸೂರಲ್ಲೇ ಮನೆ ಮಾಡ್ಕೊಂಡು ಇರ್ಬೇಕು ಅಂತ ಆಸೆ. ಮೈಸೂರು ವೆದರ್ ಹಂಗೈತೆ ಫ್ರೆಂಡ್ಸ್, ನೋಡ್ಬೋದು, ಸಕ್ಕತ್ತಾಗಿದೆ ಮೈಸೂರು ವೆದರು. ಸೊ ನಾವು ಇವಾಗ ಸದ್ಯಕ್ಕೆ CBTಯಲ್ಲಿ ಇದ್ದೀವಿ. ನೋಡೋಣ, ನಾನು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಿರ್ಬೋದು ಬೆಟ್ಟಕ್ಕೆ ಎಷ್ಟು ರಶ್ ಇದೆ. ಇಲ್ಲಿಂದ ಶುರು ಕ್ಯೂ ಸೊ ಫ್ರೆಂಡ್ಸ್, ಇನ್ನೇನು ಬಸ್ ಹತ್ತಕ್ಕೆ ಬಂದ್ವಿ, ನೋಡ್ಬೋದು. ಸೈಡಿಂದ ಬರ್ಬೋದು. ಈ ಬಸ್ಗೆ ಕಳಿಸ್ಕೊಡ್ತೀವಿ, ಸೈಡಿಂದ ಬರ್ಬೋದು. ನೋಡಿ, ದೊಡ್ಡ ಕ್ಯೂ ಇಂದ ತಪ್ಪಿಸ್ಕೊಂಡು ಬಂದಿದ್ದೀವಿ. ಕ್ಯೂ ಇದೆ. Music is my therapy, dancing is my medicine, lifting every part of me, I'm free from all. ಇವಾಗ ಸ್ಟ್ಯಾಂಡಿಂಗಲ್ಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಅನ್ಕೊಂಡಿದ್ವಿ ಓಡಾಡ್ಕೊಂಡು ಬಸ್ ಹತ್ತೀವಿ, ಓಡಾಡ್ಕೊಂಡು ದರ್ಶನ ಮಾಡ್ತೀವಿ ಅಂತ. ಆದರೆ ನಾವು ಅದೇ ಫಾಲೋ ಮಾಡ್ತಿದ್ದೀವಿ ಅಷ್ಟೇ. ಸ್ಟ್ಯಾಂಡಿಂಗಲ್ಲಿ ಹೋಗ್ತಾ ಇದ್ದೀವಿ, ನೋಡೋಣ ಎಷ್ಟು ಜಲ್ದಿ ದರ್ಶನ ಆಗುತ್ತೆ ಏನು ಅಂತೇಳಿ ಕಂಪ್ಲೀಟ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀವಿ. ನೋಡ್ತಾ ಇದ್ದೀವಿ ಫ್ರೆಂಡ್ಸ್, ಸದ್ಯಕ್ಕಂತರೂ ಪರಿಸ್ಥಿತಿ ಹಿಂಗಿದೆ. ಪರಿಸ್ಥಿತಿ ಅಂತೂ ದಾರುಣವಾಗಿಲ್ಲ, ಅನುಕೂಲವಾಗಿದೆ. ಕೇಳಿಸ್ಕೊಂಡ್ರಲ್ಲ, ಒಂದು ಸ್ಟ್ಯಾಂಡಿಂಗ್ಗೆ ರಶ್ ಸಿಕ್ಕಾಪಟ್ಟೆ ಇದೆ. ಸ್ನೇಹಿತರೆ, ಕೊನೆಗೂ ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಚಾಮುಂಡಿ ಬೆಟ್ಟದಿಂದ ಇವಾಗ ಧರ್ಮದ ದರ್ಶನ ಕ್ಯೂ ಅಲ್ಲಿ ಉದ್ದಕ್ಕೆ ಹೋಗ್ತಾ ಇದ್ದೀವಿ.
ಕ್ಯೂನಲ್ಲಿ ದರ್ಶನ ಮಾಡೋಕ್ಕಂತ ಎಷ್ಟೊತ್ತಾಗುತ್ತೆ ದರ್ಶನ ಮಾಡೋಕ್ಕೆ ಗೊತ್ತಿಲ್ಲ. ಅದನ್ನೇ ಇದು ಡೈರೆಕ್ಟ್ ದರ್ಶನಕ್ಕೆ ಹೋಗೋದು. ಸೊ ಎಲ್ಲರೂ ಕೇಳಿಸ್ಕೊಂಡ್ರಲ್ಲ ಅದೇ ಮಾಡ್ತಿರೋದು. ನನಗೆ ಮಾತಾಡೋಲ್ಲ ಇನ್ನು ಅಂತ ನೋಡ್ಕೊಂಡು ಏನಲ್ಲ ಸಿಸಲ್ಲ ಇನ್ನು. ನೋಡಿ ನಮ್ಮ ಲೈನ್ ಅಲ್ಲಿ ತನಕ ಹೋಗುತ್ತೆ, ತೋರಿಸ್ಕೊಡ. ಫ್ರೆಂಡ್ಸ್ ನೋಡಿ ಎಲ್ಲಿ ತನಕ ಇದೆ ಕ್ಯೂ ಅಂತೇಳಿ, ಎಲ್ಲಿ ತನಕ ಕಾಣ್ತಾ ಇದೆ ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ಕ್ಯೂ ಇದೆ. ದರ್ಶನಕ್ಕೆ ಎಷ್ಟೊತ್ತು ತಗೊಳುತ್ತೆ ನಿಜವಾಗ್ಲೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಹೆಂಗಾದರೂ ಸರಿ ದರ್ಶನ ಮುಗಿಸ್ಕೊಂಡೆ ಹೊರಗೆ ಬರ್ತೀವಿ. ಇನ್ನೇನು ಹೋಗಿದ್ದೀವಿ, ಇನ್ನೇನು ಹೊರಗೆ ಎಂಟ್ರಿ ಆಗ್ತಾಯಿದ್ದೀವಿ. ಆಗ್ಬೋದು ಒಂದು 2-3 ಗಂಟೆ ಆಗ್ಬೋದು ಅಂದ್ಕೊಂಡು ದರ್ಶನ ಕ್ಯೂಲ್ಲಿ ನೋಡೋಣ. ಹಾಗೆ ಚಿಕ್ಕ ಚಿಕ್ಕ ಲೈನಲ್ಲಿ ಲಾಕ್ಸ್ ಮಾಡ್ಕೊತ ಎಂಟ್ರಿ ಕೊಡೋಣಂತೆ. ರಶ್ಶು ರಶ್ಶು ರಶ್ಶು. ಈ ಸೌಂದರ್ಯ ನೋಡಿ, ಪ್ರಕೃತಿ ಸೌಂದರ್ಯ ಅನ್ನೋ ನೀನು. ಈ ಸೌಂದರ್ಯ ಅಂದರೆ ಯಾವ್ದಾರು ಹುಡುಗಿ ಹತ್ರ ಅಂದ್ಕೊಂಡ್ರಿ ಏನು ಮಾಡತ್ತೀಯಪ್ಪ? ಎಷ್ಟು ಹೇಳ್ತಿದ್ದೀನಿ ವಾಪಸ್ ಹಂಗೆ ಹೇಳ್ತೀಯಲ್ಲೋ. ಸೊ ಸಾಕಷ್ಟು ಜನ ಕ್ಯೂಯಿಂದ ವಾಪಸ್ಸು ಹೋಗ್ತಿದ್ದಾರೆ, ಕ್ಯೂವಲ್ಲೂ ಬರ್ತಿದ್ದಾರೆ. ದರ್ಶನ ಎಷ್ಟೊತ್ತಾಗೋದು ಗೊತ್ತಿಲ್ಲ. ಸೊ ನೋಡೋಣ. ಅಲ್ಲಿಂದ ಇಲ್ಲಿಗೆ ಎಷ್ಟು ನಿಮಿಷದಲ್ಲಿ ಕವರ್ ಮಾಡಿದ್ವು? ರಶ್ ಅಂತಿದ್ದಾರಲ್ಲ, ಇದಕ್ಕೆ ಹೋದ್ಮೇಲೆ ಎಷ್ಟು ನಿಮಿಷ ಕವರ್ ಮಾಡಿದ್ವು? 5 ನಿಮಿಷ ಅಷ್ಟೇ, ಒಂದು 5-10 ನಿಮಿಷ ಮ್ಯಾಕ್ಸಿಮಮ್. ಅಲ್ಲಿದ್ವಿ, ಆಗಲೇ ಇಲ್ಲಿಗೆ ಬಂದ್ವಿ, ಇಲ್ಲಿಂದ ಇನ್ನೊಂದು ದಿನ ಒಳಗೂ ಹೋಗ್ತೀವಿ. ಅದು ಎಲ್ಲಿ ತನಕ ಇರ್ಬೋದು ರಶ್ ಇದು ಅಂತ ಇನ್ನು. ಎಷ್ಟು 4 ಗಂಟೆ ಆಯಿತು ಅಷ್ಟಕ್ಕೆ. 4:03. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ? ನಾವು ಕೂದಲು ಈ ಟೈಮಿಗೆ ಹಾಳಾಗಬೇಕು ಕರೆಕ್ಟಾಗಿ. ಚೆನ್ನಾಗಿದೆ. ಏನು ಹೇಳೋ ಗಾದೆ ಮಾತದ್ದು, ಒಂದು ಶಕ್ತಿಯಿಂದ ಹೋರಾಡಬೇಕು, ಇಲ್ಲಾಂದರೆ ಇನ್ನೊಂದು ಯುಕ್ತಿಯಿಂದ ಹೋರಾಡಬೇಕು. ಇಲ್ಲಾಂದರೆ ಎರಡು ಇಲ್ಲ ಅಂದರೆ ಏನಂತ ನೋಡ್ಕೊಂಡು ಮಾಡಬೇಕು. ಈಗ ಫ್ರೆಂಡ್ಸ್ ಇವಾಗ ಹೇಳ್ತಾರೆ 3-4 ಗಂಟೆ ಕಾದು ಒದ್ದಾಡ್ಕೊಂಡು ಮೇಲ್ಗಡೆಗೆ ಒಂದು ರೇಂಜಿಗೆ ಬಂದಿದ್ದೀವಿ. ಇನ್ನೂ ಎಷ್ಟೊತ್ತು ಕಾಯ್ಬೇಕು ಗೊತ್ತಿಲ್ಲ. ಒಂದು 2 ಗಂಟೆ ಆಯ್ತು ನಾವು ಕಾಯಕ್ಕೆ ಸ್ಟಾರ್ಟ್ ಮಾಡಿ. 3-4 ಗಂಟೆ 3-4 ಗಂಟೆ ಅಂತೂ ಕಾಯ್ತಿದ್ದೀವಿ. ಪಾಪ ಹೇಳ್ತಾರೆ ಹಿಂದೆ ತೋರಿಸ್ತೀನಿ, ಹಿಂದೆ ಬರೋರ್ದೆಲ್ಲ ಫೆಸಿಲಿಟಿ ಫುಲ್ ಹಾಳಾಗ್ಬಿಟ್ಟೈತೆ. ನಿಂತು 3-4 ಗಂಟೆಯಿಂದ ಇನ್ನೂ ಕ್ಯೂನಲ್ಲಿ ಇದ್ದೀವಿ. ಸೊ ಇತ್ಲಾಗೆ ನೀವು ನೋಡ್ತಾ ಇದ್ದೀರಾ, ನಮ್ಮ ಸೈಡಲ್ಲಿರೋದು VIP ದರ್ಶನ. ಇಲ್ಲಿ ಒಳಗಡೆ ಏನು ನೋಡ್ತಾ ಇದ್ದಾರೆ ಇದು ನಾರ್ಮಲ್ ದರ್ಶನ. ಇದು ಆಲ್ರೆಡಿ ನಮಗೆ ಆಲ್ಮೋಸ್ಟ್ ಒಂದು 4-5 ಅವರ್ಸ್ ಆಗಿದೆ ದರ್ಶನಕ್ಕೆ. ಒಂದು 4-5 ಅವರ್ಸ್ ನಾವು ಕ್ಯೂನಲ್ಲಿ ನಿಂತು ಇವಾಗ ಇನ್ನೇನು ಸ್ವಲ್ಪ ಸಮಯದಲ್ಲಿ ನಾವು ಒಳಗಡೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀವಿ. ಸೊ 9 ಗಂಟೆಗೆ ಬಂದಿದ್ದೀವಿ ನಾವು ಬೆಳಿಗ್ಗೆ. ಇವಾಗ ಆಲ್ಮೋಸ್ಟ್ ಟೈಮ್ 2 ಗಂಟೆ ಆಗಿ ಬಂದಿದೆ. ಸೊ ಇನ್ನೂ ದರ್ಶನ ಆಗಿಲ್ಲ. ಹಲೋ ಹಲೋ ಹಾಂ, ಇನ್ನೇನು ಮುಗಿತಾ ಬಂದು ಸ್ವಲ್ಪ. ನೋಡಪ್ಪ ಇಲ್ಲಿ ಇವಾಗ ಸ್ನೇಹಿತರೆ ಇದು ದೇವಸ್ಥಾನದ ಎಂಟ್ರೆನ್ಸು. ಓಡಾಡೋ ಜಾಗ ಬಿಡಿ ಗೆಳೆಯರೆ. 7-8 ತಾಸಿನ ನಂತರ ಇವಾಗ ದೇವಸ್ಥಾನ ಮುಂದೆ ಬಂದಿದ್ದೀವಿ. ನೋಡ್ಬೋದು ದೇವಸ್ಥಾನ ಎಂಟ್ರೆನ್ಸು. ಯಾವ್ದು ಇದು ಸರ್ ಆ್ಯಕ್ಷನ್ ಕ್ಯಾಮ್ರಾ ಲಾಗ್ ಮಾಡೋಕ್ಕೆ.
ಫೋಟೋ ತಗೊಳಕ್ಕಾಗಲ್ಲ ಅಂತ ಇನ್ನೂ ಆಗಿಲ್ಲ ನಿಮ್ದು. ಯಾಕೆ ಡಬಲ್ ಲೈನ್ ಆಗೋಯ್ತು ಇಲ್ಲಿ? ಫೋಟೋ ಶೂಟ್ ಮಾಡ್ತಾವ್. ನಾನಂದ್ರೆ ಸರಿಯಾಗಿ ಕೆಲಸ ಮಾಡ್ತಾ ಹೇಳು ಏನಾದ್ರು ಲಾಗಿಗೆ ಹೇಳು ಕಂಟೆಂಟ್ ಇವಾಗ ಕೂಡ ಅಷ್ಟೋ ತನಕ ಮಾಡ್ಕೊಂತಿತ್ತಲ್ಲ. ಇಬ್ಬರು ಹೋಮ್ ಗಾರ್ಡ್ ಬಂದಿವಿ ಅವರು ಇಲ್ಲ. ಮಳೆ ಚಳಿ ಗಾಳಿ ಎಲ್ಲ ನಿಂತು ಇವಾಗ ದರ್ಶನ ಮುಗಿಸ್ಕೊಳಕ್ಕೆ ದರ್ಶನ ಇನ್ನೇನು ನಿಂತು ಒಳಗೆ ಹೋಗ್ತಾ ಇದ್ದೀವಿ. ಕಳ್ಸಲ್ಲ ಮತ್ತೆ ಹಿಂದೆ ಕಳ್ಸ್ಬಿಡ್ತೀವಿ ನಾವು. ನಾನು ನನ್ನ ಫ್ರೆಂಡು ಹಿಂದೆ ಲೈನ್ ಬಂದಿಲ್ಲ. ಜೋರಾಗಿ ಮಾತಾಡೋಂಗಿಲ್ಲ, ಜೋರಾಗಿ ಮಾತಾಡಿದ್ರೆ ಪೊಲೀಸರ ಹತ್ರ ನಿಲ್ತೀವಿ. ಸಂಕಷ್ಟ ಪರಿಸ್ಥಿತಿಯಲ್ಲಿ ಬರೀ ಇವೇ ಮಾಡ್ತೀಯ ರೀ ಏನು ರೀ ಬರೀ ಮೈ ಮೇಲೆ ಬೈತೀರ ಗೊತ್ತಾಗಲ್ಲ ಅಂದರೆ ನನ್ನ ಟಾರ್ಗೆಟ್ ಮಾಡಿ ಸ್ವಾಮಿ ಅಲ್ಲ ಸ್ವಾಮಿ ಪೊಲೀಸರು ತಂಡಕ್ಕೆ ಸ್ವಾಮಿ ಮಾಡ್ತೀಯ, ಸ್ವಾಮಿ ತಂಡ ಪೊಲೀಸ್ ಮಾಡ್ತೀಯ ಮೇಡಮ್ ನೀನು. ಸಿಗಾಕಣ ಪರಿಸ್ಥಿತಿ. ಈ ರೇಂಜಿಗೆ ಸ್ಪೀಡಿಗೆ ಅವ್ರು ಹೊರಗೆ ದಪ್ತಿಯಾರಂದ್ರೆ ಆಮೇಲೆ ಒಂದು 5-10 ಸೆಕೆಂಡು ಬಿಡ್ತಾರಲ್ಲಪ್ಪ ದರ್ಶನ ಮಾಡೋಕ್ಕೆ. ಬಿಡೋಲ್ಲಲ್ಲ ಅಂದ್ರೆ 8 ಗಂಟೆ ನಿಂತರು ಒಂದು ಅದರಲ್ಲಿ ಒಂದು 10% ಬೇಡ 1% ಹೊತ್ತಾರು ಬಿಡ್ಬೇಕಾಗ ದರ್ಶನಕ್ಕೆ. 1 ನಿಮಿಷ ನಿಲ್ಲಿಸಲ್ಲ. ನೋಡ ವಿಷ್ಣು ಇನ್ನು ಹೊರಗೆ ಹೋಗ್ತೀಯ ನೋಡ. ಎಷ್ಟು ದಿವಸ ನಿಂತಿದ್ದಕ್ಕೆ ಇಷ್ಟು ದಿವಸ ಅಲ್ಲಲ್ಲ, ಈ ಗಂಟೆ ಕಾಣಲ್ಲ. ದಿವಸನೇ ಆಗಿರೋದು. ನೆನ್ನೆ ಮನೆಗೆ ನಿಂತಿದ್ದಲ್ಲಿ ಈಗಲೇ ನೀವು ಮನೆ ಖುಷಿಪಡು. ಇಲ್ಲಿಂದ ಏನಂತಾರೆ ಸುತ್ತಾಕೊಂಡು ಹೋಗೋದಿಲ್ಲ, ಸೀದಾ ಒಳಗೆ ಹೋಗ್ತೀವಿ. ಎಲ್ಲ ನೋನೆ ಅಷ್ಟೊಂದು ಸುಮ್ಮನಿದ್ದೆ. ಇವಾಗ ಇಲ್ಲೇನು ಟೈಮ್ ಅಂತ ಕೇಳಿಸ್ಕೋಣ ಕೇಳಿಸೋ ಟೈಮ್ ಹಿಂದಿನ ಬಚ್ಚಿಡ್ಕಂತಿಯಲ್ಲ ಪಕ್ಕಕಾರ ಬಾರ. ಅದು ಹಂಗೆ ಸರ್ಪ್ರೈಸ್ ಅಂತ ಮಗ ನಿಂದು. ಸಿಂಗಲ್ ಲೈನ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಬೇರೆ ಇದಾಕ್ರಿ. ಅದು ಬಟ್ಟೆ ತಣಿತಾ ಬರ್ರಿ 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 ಹೋಗಿ ಬರ್ರಿ ಹೋಗ್ರಿ 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 ಯಾರು ಕೆಲಸ ಅಂತ ಹೇಳ್ತಾನಿಲ್ಲ. ಫೋಟೋ मळेಯಲ್ಲಿ ನೀ माझे नाव तुझे निघू बघा बिटगिट ಇದಿಷ್ಟ ಆಗಿತ್ತು ಇವತ್ತು ಮೈಸೂರಿನ ಲಾಗು ಚಾಮುಂಡಿ ತಾಯಿ ದರ್ಶನ ಏನಿತ್ತು. ಸೊ
ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ದರ್ಶನ ನಾವು ಬೆಳಿಗ್ಗೆ ಬಂದಿದ್ದು 8:30ಗೆ, ದರ್ಶನ ನಮಗೆ ಆಗಿದ್ದು ಇವಾಗ ಜಸ್ಟ್, ಅಂದರೆ ಸಮಯ ಇವಾಗ 2:45. ಬೆಳಿಗ್ಗೆ ನಾವು ಬಂದಿದ್ದು 8:30ಗೆ, ದರ್ಶನ ಆಗ್ತಿರೋದು 2:45. ಸೊ ನಾರ್ಮಲ್ ದರ್ಶನದಲ್ಲಿ ಇವತ್ತು ಕೊನೆ ಪೂಜಾ, ನಾಳೆಯಿಂದ ಏನು ರಶ್ ಇರೋದಿಲ್ಲ, ರಾತ್ರಿನೇ ಎಲ್ಲ ಬ್ಯಾರಿಕೇಡ್ನ ತೆಗಿತಿದ್ದಾರೆ. ಸೊ 2,000 ರೂಪಾಯಿ ದರ್ಶನ, 300 ರೂಪಾಯಿ ದರ್ಶನ, ಫ್ರೀ ದರ್ಶನದಲ್ಲಿ ಸಿಕ್ಕಾಪಟ್ಟೆ ಕಾಯಬೇಕು. 300 ರೂಪಾಯಿ ದರ್ಶನದಲ್ಲಿ ನಾವು ನಾರ್ಮಲ್ ದರ್ಶನಕ್ಕಿಂತ ಕಾಯೋದು ಒಂದು ಸ್ವಲ್ಪ ಕಡಿಮೆ ಕಾಯಬೇಕು. 2,000 ರೂಪಾಯಿ ದರ್ಶನದಲ್ಲಿ 1-2 ಗಂಟೆಯಲ್ಲಿ ಮುಗ್ದೋಗುತ್ತೆ. ಸೊ ಇದಿಷ್ಟಾಗಿತ್ತು, ಇದು ನಮ್ಮ ಮೈಸೂರಿನ ವ್ಲಾಗ್ ಇವತ್ತೇನಿತ್ತು. ಮೈಸೂರಲ್ಲಿ ಏನಿದೆ ಇವತ್ತು ಇದಿಷ್ಟು ನಡೆದಿದೆ. ಸೊ ಕೊನೆಯದಾಗಿ ಏನು ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸು. ಇವತ್ತು ಕೊನೆ ಪೂಜೆ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ಇವತ್ತು ವೀಕೆಂಡ್ ಬೇರೆ, ಸಂಡೇ ಆಗಿದ್ದ ಕಾರಣ ಸಿಕ್ಕಾಪಟ್ಟೆ ರಶ್ ಇದೆ. ಆಬ್ವಿಯಸ್ಲಿ ರಶ್ ಸಿಕ್ಕಾಪಟ್ಟೆ ಇದೆ. ಸೊ ಗುರುಗಳೇ, ಆಪ್ತ ಮಿತ್ರೆ, ನೀವೇನಾದ್ರು ಹೇಳ್ಬಿಟ್ಟು ಮುಗ್ಸೋಕೆ ಇಷ್ಟಪಡ್ತೀರಾ ಲಾಗ್ನ? ಹಿಂಗೆ ನೋಡ್ತಾ ಇರಿ, ನಾವು ವೀಡಿಯೋಗಳು ಹಾಕ್ತಾನೆ ಇರ್ತೀವಿ. ಓಕೆ, ಮತ್ತೆ ಸಿಗೋಣ ಅಂತ. ಸೊ ಇದಿಷ್ಟ ಆಗಿತ್ತು ಇವತ್ತು, ಇದು ನಮ್ಮ ಮೈಸೂರಿನ ಲಾಗ್. ಸೊ ಮತ್ತಷ್ಟು ವೀಡಿಯೋಗಳಿಗೆ ನೋಡ್ತಾ ಇರಿ. ಕೀಪ್ ವಾಚಿಂಗ್, ಕೀಪ್ ರೈಟ್ ಆ್ಯಂಗಲ್, ಕೀಪ್ ಗಿವಿಂಗ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಸಬ್ಸ್ಕ್ರೈಬರ್ಸ್ ಕಂಟೆಂಟ್ ಇಷ್ಟ ಆದರೆ ನೀವೇ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಂತಾರೆ. ಕೀಪ್ ವಾಚಿಂಗ್ ರೈಟ್ ಆ್ಯಂಗಲ್ ವ್ಲಾಗ್ಸ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕನ್ನಡ. ಅಣ್ಣ ಕಣೋ ನೀ, ಅಣ್ಣ ಕಣೋ ನಿನ್ನ